जय श्री राम 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 ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ನಮ್ಮ ಅಯೋಧ್ಯೆ ರಾಮಮಂದಿರ ಮಾದರಿಯು ಯಲ್ದೂರು ಗ್ರಾಮ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ಈಗ ಇಲ್ಲಿ 111ನೇ ಪ್ರದರ್ಶನ ಬಂದಿದೆ. ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರದರ್ಶನ ಇವತ್ತಿಂದ ಶುರು ಆಗ್ತಾ ಇದೆ. 13ನೇ ತಾರೀಕಿಂದ 20ನೇ ತಾರೀಕು ತನಕ. ನಾವು ಇದನ್ನ ನನ್ನ ಹೆಸರು ವಿನಯ್ ರಾಮ ಅಂತ, ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕು ಬಿದ್ರೆಯಿಂದ ನನ್ನ ಸಹಾಯಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ. ಒಂದು 8 ವರ್ಷ ಸ್ಕೌಟ್ ಮಾಸ್ಟರ್ ಆಗಿ ಮತ್ತು ಮ್ಯಾಥ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಕಾರಣಾಂತರಗಳಿಂದ ರಿಸೈನ್ ಮಾಡಿ ಆಮೇಲೆ ನಾನು ಕಲೆ ಅನ್ನೋದು ದೇವರ ಕೊಟ್ಟ ಕಲೆ. ನಾನೆಲ್ಲೂ ಆರ್ಕಿಟೆಕ್ಟ್ ಮತ್ತು ಆರ್ಟಿಸ್ಟ್ ಎರಡೂ ಅಲ್ಲ. ದೇವರ ಕೊಟ್ಟು ಕಲೆ ಭಕ್ತಿ, ಒಂದು ದೇವರ ಅನುಗ್ರಹ ಸೇರಿ ಇದು 108 ಕಡೆ ಒಂದು ಪ್ರದರ್ಶನ ಮಾಡುವ ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿದ್ದು. ರಾಜ್ಯ ಹಾಗೂ ರಾಷ್ಟ್ರದಾದ್ಯಂತ ನಿರಂತರವಾಗಿ ಪ್ರದರ್ಶನ ಮಾಡಬೇಕು ಅಂತ ಒಂದು 2022ನೇ ಇಸ್ವಿಯಿಂದ ನಿರಂತರವಾಗಿ ಪ್ರದರ್ಶನ ಆಗ್ತಾ ಬರ್ತಾ ಇದೆ. ಎಲ್ಲೂ ಬ್ರೇಕ್ ಆಗಿಲ್ಲ, ಅಂದರೆ ಹಿಂದಕ್ಕೆ ಹೋಗೋದಾಗಲಿ ಅಥವಾ ಸ್ಟಾಪ್ ಮಾಡೋದಾಗಲಿ ಆ ಥರ ಏನಿಲ್ಲ. 2022ನೇ ಇಸ್ವಿಯಿಂದ ಇಲ್ಲಿವರೆಗೂ ನಿರಂತರವಾಗಿ ಡೇಟ್ ಇದೆ. ನಾವು ಮನೆಗೆ ಹೋಗ್ದಲೇ ಪ್ರದರ್ಶನ ಮಾಡ್ತಾ ನಿರಂತರವಾಗಿ ಬರ್ತೀನಿ. ನೋಡಿ, ನಾವು ವರ್ಷಕ್ಕೊಂದ್ಸತಿ ಶ್ರೀರಾಮನವಮಿ ಆಚರಣೆ ಮಾಡ್ತೀವಿ. ನಾವು 3.5 ವರ್ಷದಿಂದ ನಿರಂತರವಾಗಿ ರಾಮನಾಮ ಸ್ಮರಣೆಲೆ ಬರ್ತಿದೆ. ಎಲ್ಲಿ ರಾಮನ ಜಪ ರಾಮನ ಗುಣಗಾನ ನಡೆಯುತ್ತೋ ಅದು ಭೂಲೋಕದ ವೈಕುಂಠ ಅಂತ ಕರೀತಾರೆ. ಇವಾಗ ನಾವೆಲ್ಲ ಎಲ್ಲಿದ್ದೀವಿ ಹೇಳಿ? ವೈಕುಂಠದಲ್ಲಿ ಇದ್ದೀವಿ. ಹಂಗಾಗಿ ಇದು 108 ಮುಕ್ತಾಯ ಆಗಿ ಈಗ 111ನೇ ಪ್ರದರ್ಶನಕ್ಕೆ ಬಂದಿದೆ ಅಲ್ವಾ? ಇದು ಮಾಡೋ ಉದ್ದೇಶ, ಎಷ್ಟೋ ಜನ ಕ್ವಶನ್ ಇದೆ, ಇದು ಏನಕ್ಕೆ ಮಾಡಿದ್ದೀರಾ ಅಂತೆಲ್ಲ, ಇದನ್ನೇನಕ್ಕೆ ಮಾಡಬೇಕು ಅನ್ನೋ ಸುಮಾರು ಜನ ಕ್ವಶನ್ಗಳಿರುತ್ತೆ. ಮೊದಲನೇದಾಗಿ ರಾಮನ ಅವತಾರ ತ್ರೇತಾಯುಗದಲ್ಲಿ ಏನಕ್ಕಾಗಿತ್ತು ಅಂದರೆ ಒಂದು ಧರ್ಮ ಶಿಕ್ಷಣ ಮತ್ತು ಆತ್ಮಜ್ಞಾನದ ಉಪದೇಶಕ್ಕೋಸ್ಕರ ರಾಮನ ಅವತಾರ ಆಗಿರುತ್ತೆ. ಅದೇ ರೀತಿ ಎರಡನೇ ರೀತಿ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕಂತ. ಹಿಂಗೆ ಸರ್ವರಿಗೂ ಬೇಕು ಅಂದರೆ ರಾಮ ಬಂದು ಸೂರ್ಯ ವಂಶದವನು. ನೋಡಿ, ಸೂರ್ಯ ಸರ್ವರಿಗೂ ಸರಿಸಮವಾಗಿ ಯಾವ ಥರ ಬೆಳಕನ್ನು ಕೊಡ್ತಾನೋ ರಾಮನ ಆದರ್ಶ ಗುಣಗಳು ಸಹ ಯಾವುದೇ ಜಾತಿ ಧರ್ಮ ಪಕ್ಷ ಭೇದವಿಲ್ಲದೆ ಸರ್ವರು ಸಹ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಎರಡನೇದು. ಮೂರನೇದು, ಸಮಾನತೆಯನ್ನು ಹಂಚುವಲ್ಲಿ ಪಂಚಭೂತಗಳು. ಅಂದರೆ ನೋಡಿ, ಆಕಾಶ, ಭೂಮಿ, ಗಾಳಿ, ನೀರು, ಬೆಳಕು ಸರ್ವರಿಗೂ ಸರಿಸಮವಾಗಂತ ಬರ್ತಾ ಇದೆ. ಯಾರಿಗೂ ಸಹ ಭೇದ ಭಾವ ಮಾಡ್ತಿಲ್ಲ. ಅಲ್ಲ, ಪಂಚಭೂತಗಳು ಭೇದ ಭಾವ ಮಾಡ್ತಿದ್ಯಾ? ಇಲ್ಲ. ಅದರಿಂದ ಪಾಠ ಕಲಿಯೋದು ತುಂಬ ಇದೆ. ಅದು ಮೂರನೇದು. ನಾಲ್ಕನೇದು, ಎಷ್ಟೋ ಜನ ಏಜ್ ಆಗಿರುತ್ತೆ, ಒಂದು 90 ವರ್ಷ ಮೇಲ್ಪಟ್ಟ ಏಜ್ ಆಗಿರ್ಬೋದು. ನಮ್ಮ ಕೈಲಿ ಅಯೋಧ್ಯೆಗೆ ಹೋಗೋಕ್ಕಾಗದೇ ಇಲ್ಲ ಅಂದ್ಕೊಂಡವರು ಇರ್ತಾರೆ. ಅಂಥದ್ದು ಇದು ನೋಡೋದ್ರಿಂದ ಒಂದು ತ್ರೇತಾಯುಗದಲ್ಲಿ ಯಾವ ಥರ ರಾಮನ ಅರಮನೆ ಇತ್ತು, ಸುವರ್ಣ ಮಂದಿರ ಯಾವ ಥರ ಇರುತ್ತೆ, ಆ ಥರ ನೋಡಿದಷ್ಟು ಒಂದು ಅನುಭವನೂ ಸಹ ಹಿರಿಯರಿಗಾಗುತ್ತೆ. ಎಷ್ಟೋ ಜನ ಹಿರಿಯರು ಹೇಳಿದ್ರೆ ನಮಗೆ ಮೋಕ್ಷನೇ ಸಿಕ್ಕಿದೆ ಅಂತ ಸಹ ಎಷ್ಟೋ ಜನ ಹೇಳಿದ್ದಾರೆ. ಸುಮಾರು 25 ಲಕ್ಷ ಜನದ ಮೇಲೆ ಇದನ್ನ ಪ್ರದರ್ಶನ ಮಾಡಿದ್ದಾರೆ ರಾಜ್ಯ ಹಾಗೂ ರಾಷ್ಟ್ರದಾದ್ಯಂತ. ಅದೇ ರೀತಿ ಎಷ್ಟೋ ಜನ ಮಕ್ಕಳಿಗೆ ಆಗಲಿ ನಮ್ಮಂಥವ್ರಿಗೆ ಇದು ನೋಡಾದ್ಮೇಲೆ ಇದೇ ಇಷ್ಟು ಚೆನ್ನಾಗಿದೆಯಲ್ಲ, ಅದಿನ್ನೆಷ್ಟು ಚೆನ್ನಾಗಿರ್ಬೋದು ಅಂತ ಅಯೋಧ್ಯೆಗೆ ಓದು ಸಹ ಹೋಗೋದು ಪ್ರೇರಣೆ ಕೊಟ್ಟು ಎಲ್ಲ ಉದ್ದೇಶ ಇಟ್ಕೊಂಡು, ಮೇನ್ ಉದ್ದೇಶ ಇದು. ಅದ್ರ ಜೊತೆ ಇದನ್ನ ಪ್ರದರ್ಶನ ಮಾಡ್ತಾ ಬರ್ತಾ ಇದೀವಿ. ನೋಡಿ, ಇದ್ರ ಬಗ್ಗೆ ಒಂದು 2 ಮಿನಿಟ್ಸಲ್ಲಿ ವಿವರಣೆ ಕೊಡ್ತೀವಿ. ನೋಡಿ, ಅಯೋಧ್ಯೆಯಲ್ಲೂ ನಮಗೆ 3 ಮಹಡಿಗಳು ಬರುತ್ತೆ. ನೆಲ ಮಹಡಿ, 1ನೇ ಮಹಡಿ, 2ನೇ ಮಹಡಿ ಅಂತ. ಈಗ ನೆಲ ಮಹಡಿಲಿ ಬಾಲರಾಮ ಪ್ರತಿಷ್ಠಾಪನೆ ಆಗಿ ಕರೆಕ್ಟಾಗಿ ಒಂದು 2.5 ವರ್ಷ ಆಗಿದೆ. ಆ ಬಾಲರಾಮನ ಮುಂಭಾಗದಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನನು ಸಹ ಇದ್ದಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಸೇರಿ ವಿಷ್ಣುವಿನ ಪೂರ್ಣ ಅವತಾರ ಅಂತಲೂ ಸಹ ಕರಿತೀವಿ. ರಾಮ ವಿಷ್ಣು ಆದ್ರೆ ಲಕ್ಷ್ಮಣ ಶೇಷನಾಗ, ಭರತ ಮತ್ತೆ ಶತ್ರುಘ್ನ ಶಂಖ ಮತ್ತೆ ಚಕ್ರ. ವಿಷ್ಣುವಿನ ಪೂರ್ಣ ಅವತಾರವೇ ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ಜನನಾಗಿರ್ತಾರೆ. ಅದು ನೆಲ ಮಹಡಿ ಆಯಿತು. ಅದೇ ರೀತಿ 1ನೇ ಮಹಡಿಯಲ್ಲಿ ರಾಮನ ಆಸ್ಥಾನ ಅಥವಾ ದರ್ಬಾರ್ ಅಂತ ಕರಿತೀವಿ. ನೋಡಿ, ರಾಮ ಕಲ್ಯಾಣ ಆದ್ಮೇಲೆ ಕಲ್ಯಾಣ ರಾಮನಾಗಿ ಸೀತಾದೇವಿಯ ಜೊತೆ ಮೇಲೆ ದರ್ಬಾರ್ ಮಾಡಕ್ ಬರ್ತಾನೆ. ಸೀತಾ ಸಮೇತ ಪಟ್ಟಾಭಿರಾಮ. ನಾವು ಅಯೋಧ್ಯೆಗೆ ಹೋದಾಗ ಸೀತಾದೇವಿಯ ದರ್ಶನ ಮಾಡಬೇಕು ಅಂದ್ರೆ 1ನೇ ಮಹಡಿಗೆ ಬಂದ್ರೆ ರಾಮನ ಪಕ್ಕ ಸೀತಾದೇವಿ ಕೂತಿರ್ತಾಳೆ. ಸೀತಾದೇವಿಯ ದರ್ಶನ ಸಹ ಆಗುತ್ತೆ. ನೋಡಿ, ಆಮೇಲೆ ನೋಡಿ ನೀವು 1ನೇ ಮಹಡಿಯಲ್ಲಿ ಸೀತಾ ಸಮೇತ ಪಟ್ಟಾಭಿರಾಮ ಇದೆ. ಸೀತಾದೇವಿಯ ದರ್ಶನ ಆಗುತ್ತೆ. ರಾಮನ ಪರಿವಾರವೂ ಒಳ್ಳೆ ಬರುತ್ತೆ. ಅದ್ರ ಜೊತೆಯಲ್ಲಿ ರಾಮಾಯಣದಲ್ಲಿ ಏನೆಲ್ಲ ಘಟನೆಗಳು ನಡೆದಿರುತ್ತಲ್ಲ ಅದರ ಒಂದು ಸಂಪೂರ್ಣ ಚಿತ್ರಣ ಮತ್ತೆ ಮಾಹಿತಿ ನಮ್ಗೆಲ್ಲಪ್ಪ ಸಿಗುತ್ತೆ. ಅಂದ್ರೆ 1ನೇ ಮಹಡಿ ಸಿಗುತ್ತೆ. ಒಂದು ಸಂಪೂರ್ಣ ರಾಮಾಯಣ ನೋಡಿದಷ್ಟು ಒಂದು ಅನುಭವ ನಮ್ಗೆಲ್ಲ ಆಗುತ್ತೆ 1ನೇ ಮಹಡಿಲೇ ಆಗುತ್ತೆ. ಅವ್ರ ಮೇಲೆ ಇನ್ನೊಂದು ಮಹಡಿ ಇದೆ, 2ನೇ ಮಹಡಿ ಅಂತ. 2ನೇ ಮಹಡಿಯಲ್ಲಿ ಯಾವುದೇ ದೇವ್ರನ್ನ ಪ್ರತಿಷ್ಠಾಪನೆ ಆಗಿಲ್ಲ. ಸದ್ಯಕ್ಕೆ ಸಾರ್ವಜನಿಕರಿಗೆ 2ನೇ ಮಹಡಿಗೆ ಹೋಗೋದಕ್ಕೆ ಯಾರಿಗೂ ಸಹ ಅವಕಾಶ ಇರಲ್ಲ. ನಾವು ಇವಾಗ ಹೆಂಗೆ ನೆಲ ಮಹಡಿಗೆ ಹೋಗಿ
ಬಾಲರಾಮನ ದರ್ಶನ ಮಾಡ್ಕೊಂಡ್ ಬರ್ತಿದೀವಲ್ಲ, ಅದೇ ರೀತಿ ಮೊದಲನೇ ಮಹಡಿಗೆ ಹೋಗು ಸಹ ನಾವು ಸೀತಾ ಸಮೇತ ಪಟ್ಟಾಭಿರಾಮ ಅಥವಾ ರಾಮನ ಪರಿವಾರನ ದರ್ಶನ ಮಾಡ್ಕೊಂಡು ಬರಬಹುದು. ಅದೇ ರೀತಿ ಟೋಟಲ್ 392 ಕಂಬಗಳು ಬರುತ್ತೆ ನೋಡಿ. ಇದು ನೆಲ ಮಹಡಿಲಿ 160 ಕಂಬ, ಒಂದನೇ ಮಹಡಿ 132 ಕಂಬ, ಎರಡನೇ ಮಹಡಿ ಸುಮಾರು 74ರಿಂದ 100 ಕಂಬ ಬರುತ್ತೆ. ಅದರಲ್ಲಿ 6 ಡಜನ್ ಪಿಲ್ಲರ್ಗೆ ದೇವ್ರಗಳನ್ನ ಕೆತ್ತನೆ ಮಾಡಿದ್ದಾರೆ. 6 ಡಜನ್ ಅಂದ್ರೆ ಸುಮಾರು 72 ಕಂಬಗಳಿಗೆ ದೇವ್ರಗಳನ್ನ ಕೆತ್ತನೆ ಮಾಡಿದ್ದಾರೆ. ನಾವೀಗ ಫ್ರಂಟ್ ಅಲ್ಲಿ 2 ಕಂಬ ನೋಡ್ತಿದೀವಲ್ಲ, ಇವೆರಡು ಕಂಬ ಸ್ಟ್ರೈಟ್ ಆಗಿ ಗರ್ಭಗುಡಿ ತನಕ ದೇವ್ರಗಳನ್ನ ಕೆತ್ತನೆ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಸಹ ಇದೇ ತರ ಮೆಟ್ಲತ್ಕೊಂಡು ಸ್ವಲ್ಪ ಮುಂದೆ ಹೋದ್ರೆ ಮುಂದೆಯಿಂದನೇ ಬಾಲರಾಮನ ದರ್ಶನ ಮಾಡ್ತಾ ಹೋಗ್ಬೋದು. ಗರ್ಭಗುಡಿ ಹತ್ರಕ್ಕೆ ಹೋದಾಗ ನಮ್ಗೆ ಬಾಲರಾಮ ಚೆನ್ನಾಗಿ ಕಾಣ್ತಾನೆ. ಅಲ್ಲಿ ಬಾಲರಾಮನ ದರ್ಶನ ಮಾಡಾದ್ಮೇಲೆ ಅಲ್ಲಿ ಎಡಗಡೆನೂ ಸಹ ಜಾಗ ಇದೆ ಅಥವಾ ಬಲಗಡೆನೂ ಸಹ ಜಾಗ ಇದೆ, ಇಳಿದ್ಬಿಟ್ಟು ಹೊರಗಡೆ ಬರ್ಬೋದು. ಅದೇ ರೀತಿ ಲಾಸ್ಟ್ ಅಲ್ಲಿ ಗೋಪುರ ನೋಡ್ತೀವಲ್ಲ, ಆ ಗೋಪುರದ ಎತ್ತರ ಬಂದ್ಬಿಟ್ಟು 161 ಅಡಿ ಎತ್ತರ ಇದೆ. ಅಯೋಧ್ಯೆಯಲ್ಲಿ ದೇವಸ್ಥಾನದ ಉದ್ದ 380 ಅಡಿ ಉದ್ದ ಇದೆ, ಅಗಲ 250 ಅಡಿ ಅಗಲ ಇದೆ. ಇದು ವಿಶ್ವದಲ್ಲೇ 3ನೇ ಅತಿ ದೊಡ್ಡ ದೇವಸ್ಥಾನ ಅಂತ ಆಗಿದೆ. ಇದನ್ನ 1000 ವರ್ಷ ಇರಂಗಿದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಯಾವುದೇ ಮಳೆ ಗಾಳಿ ಭೂಕಂಪ ಬಂದು ಸಹ ಅಳಗಾಡಬಾರ್ದು. ಅದೇ ರೀತಿ 1000 ವರ್ಷ ರಿಪೇರಿಗೂ ಸಹ ಬರಬಾರ್ದು, ಆ ತರ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದೇ ರೀತಿ ಯಾವುದೇ ರೀತಿಯ ಕಬ್ಬಿಣವನ್ನು ಸಹ ಯೂಸ್ ಮಾಡಿಲ್ಲ, ಸಿಮೆಂಟ್ ಅನ್ನು ಸಹ ಉಪಯೋಗಿಸಿಲ್ಲ. ಕೆಲವು ಕಡೆ ಮಾತ್ರ ವೈಟ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಲಾಕ್ ಮಾಡಾದ್ಮೇಲೆ ಗ್ಯಾಪ್ ಇರೋ ಕಡೆ ಮಾತ್ರ ವೈಟ್ ಸಿಮೆಂಟ್ ನ ಯೂಸ್ ಮಾಡಿದ್ದಾರೆ. ಇದರ ಟೋಟಲ್ ವಿಸ್ತೀರ್ಣ ಎಷ್ಟಪ್ಪ ಇದೆ ಅಂದ್ರೆ 70 ಎಕರೆಕ್ಕಿಂತ ಜಾಸ್ತಿ ಇದೆ. ನಮ್ಮ ರಾಮ ಮಂದಿರ ಆಗಿರೋದು 2.77 ಹೆಕ್ಟೇರ್ ಅಂದ್ರೆ ಸುಮಾರು 2.75 ಹೆಕ್ಟೇರ್ ಅಲ್ಲಿ ಅಯೋಧ್ಯೆ ರಾಮನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಒಂದು ರೌಂಡ್ ಅಯೋಧ್ಯೆ ರಾಮನ ಪ್ರದಕ್ಷಿಣೆ ಬರಬೇಕು ಅಂದ್ರೆ ಸುಮಾರು 750 ಮೀಟರ್ ಅಂದ್ರೆ ಸುಮಾರು 3/4 ಕಿಲೋಮೀಟರ್ ಬೇಕು. ನಾವು ಪ್ರದಕ್ಷಿಣೆ ಬರಬೇಕು ಅಂದ್ರೆ, ನಾವು ಪ್ರದಕ್ಷಿಣೆ ಮಾಡ್ತೀವಲ್ಲ, ಆ ಪ್ರದಕ್ಷಿಣೆ ಮಾಡೋ ಜಾಗಗಳು ಅಲ್ಲಲ್ಲಿ ಋಷಿಮುನಿಗಳು ಮತ್ತೆ ಪಾತ್ರಧಾರಿಗಳು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಾಲ್ಮೀಕಿ ಮಹರ್ಷಿಯಾಗಿರ್ಬೋದು, ವಸಿಷ್ಠರು, ಅಗಸ್ತ್ಯರು, ವಿಶ್ವಾಮಿತ್ರರು, ಮಾತಾ ಶಬರಿ, ಜಟಾಯು, ನಿಷಾದ ರಾಜ, ದೇವಿ ಅಹಲ್ಯ ಆಗಿರ್ಬೋದು. ಅದೇ ರೀತಿ ದೇವರುಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಣಪತಿ ಆಗಿರ್ಬೋದು, ಹನುಮಂತ ದೇವರು, ವಿಷ್ಣು, ಶಿವ, ಮಾತೆ ಭಗವತಿ ಅಮ್ಮನವರು, ಅನ್ನಪೂರ್ಣೇಶ್ವರಿ ಮತ್ತೆ ಸೂರ್ಯ ದೇವ. ನೋಡಿ, ವಿಶೇಷವಾಗಿ ಸೂರ್ಯ ದೇವನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಸೂರ್ಯನ ಒಂದು ಕಿರಣ ಬಾಲರಾಮನ ಹಣೆ ಮೇಲೆ ಸ್ಪರ್ಶ ಮಾಡೋಂಗೂ ಸಹ ಮಾಡಿದಿರೋದು ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಮಾತ್ರ. ಈಗ ಅಯೋಧ್ಯೆಯಲ್ಲಿ ಪೂರ್ಣ ಪ್ರಮಾಣ ಕಂಪ್ಲೀಟ್ ಆಗಿದೆ, ಇನ್ನು ಕೆಲಸ ನಡೀತಿದೆ, ಇನ್ನು ಪೂರ್ಣ ಪ್ರಮಾಣ ಆಗ ಒಂದು 2-3 ವರ್ಷ ಆಗುತ್ತೆ. ಸದ್ಯಕ್ಕೆ ಹೋಗಿ ಬಾಲರಾಮ ಮತ್ತೆ ರಾಮನ ಪರಿವಾರನ ದರ್ಶನ ಮಾಡ್ತಾ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಆಯ್ತು. 2 ನಿಮಿಷದಲ್ಲಿ ರಾಮ ಅನ್ನೋ ಅರ್ಥ ಏನಪ್ಪ ಅಂದ್ರೆ, ನೋಡಿ ನಾವು ರಾಮ 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 ಅಂತೀವಿ. ಅದರ ಅರ್ಥ ಏನಪ್ಪ ಅಂದ್ರೆ, ಮೊದಲನೇದು ನಮ್ಮ ಅಂತರಂಗ ಶುದ್ಧಿ ಆಗುತ್ತೆ. ಕಾಯ ವಾಚ ಮನಸ. ಕಾಯ ಅಂದ್ರೆ ಮಾಡೋ ಕೆಲಸ ಶುದ್ಧಿ ಆಗುತ್ತೆ, ಅದೇ ರೀತಿ ವಾಚ ನೋಡೋ ದೃಷ್ಟಿ ಶುದ್ಧಿ ಆಗುತ್ತೆ, ಅದೇ ರೀತಿ ಮನಸ್ಸು ಸಹ ಶುದ್ಧಿ ಆಗುತ್ತೆ, ತ್ರಿಕರಣ ಶುದ್ಧಿ ಆಗುತ್ತೆ ಮೊದಲನೇದಾಗಿ. ಎರಡನೇದು, ನಾವು ಅಂತರಂಗ ಯಾವಾಗ ಶುದ್ಧಿ ಆಗುತ್ತೋ ಎಲ್ಲ ಗುರುಗಳ ಅನುಗ್ರಹ ಸದಾಕಾಲ ನಮ್ಗೆ ಆಶೀರ್ವಾದನೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಮೂರನೇದಾಗಿ ನೋಡಿ, ಇಡೀ ಬ್ರಹ್ಮಾಂಡದಲ್ಲಿ ಇಷ್ಟು ಕೋಟ್ಯಾನುಕೋಟಿ ದೇವತೆಗಳ ನಾಮಸ್ಮರಣೆ ಮಾಡಿದರು, ಅದೇ ರೀತಿ ಎಲ್ಲ ವೇದಗಳನ್ನು ಓದಿದರೂ ಎಷ್ಟು ಪುಣ್ಯ ಸಿಗುತ್ತದೆಯೋ ಅದಕ್ಕಿಂತ ಕೋಟಿಯಷ್ಟು ಪುಣ್ಯ ರಾಮನಾಮ ಜಪದಿಂದ ಸಿಗುತ್ತಂತೆ. ಮೂರನೇದು. ನಾಲ್ಕನೇದು, ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಪುಣ್ಯನೂ ಸಹ ನಮಗೆ ಸಿಗುತ್ತೆ. ಐದನೇದಾಗಿ ಶ್ರೀ ಲಲಿತಾದೇವಿಯ ಅನುಗ್ರಹನು ನಮಗೆ ಆಗುತ್ತೆ. ಹಂಗಾಗಿ ಒಂದು ಧರ್ಮದ ಚೌಕಟ್ಟಿನೊಳಗಡೆ ಯಾವ ತರ ಬದುಕಬೇಕು ಅಂತ ಹೇಳ್ಕೊಟ್ಟರು ಶ್ರೀರಾಮಚಂದ್ರರು. ನೋಡಿ, ನಾವು ಆದರ್ಶವಾಗಿ ತಗೋಬೇಕು ಅಂದ್ರೆ ಶ್ರೀರಾಮಚಂದ್ರನ ತಗೋಬೇಕು. ಅದಕ್ಕೆ ಹೇಳ್ತಾರೆ, ರಾಮನ ನಡೆ ಚಂದ, ಕೃಷ್ಣನ ನುಡಿ ಚಂದ. ರಾಮ ನಡೆದಂತೆ ನಡಿಬೇಕು, ಕೃಷ್ಣ ನುಡಿದಂತೆ ನಡಿಬೇಕು. ಅದೇ ರೀತಿಯಲ್ಲಿ ನಾವು ರಾಮ ಅಂತೀವಿ, ಶ್ರೀರಾಮ ಅಂತೀವಿ. ಶ್ರೀ ಅಂದ್ರೆ ಲಕ್ಷ್ಮಿಯ ಸಂಕೇತ, ರಾ ಅಂದ್ರೆ ವಿಷ್ಣುವಿನ ಅಂಶ ಇರುತ್ತೆ, ಮಾ ಅಂದ್ರೆ ಶಿವ ಇರ್ತಾನೆ, ಶ್ರೀರಾಮ ಅಂದ್ರೆ ಹನುಮಂತ ಇರ್ತಾನೆ, ಸಾಕ್ಷಾತ್ ಶ್ರೀಕೃಷ್ಣನು ಸಹ ಇರ್ತಾರೆ. ನಾವು ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಎಂದರೆ ಧರ್ಮ, ರಾಮ ಎಂದರೆ ಆತ್ಮ, ರಾಮ ಎಂದರೆ ಪರಬ್ರಹ್ಮ. ಧರ್ಮಕ್ಕೆ ಸರಿಸಮವಾಗಿ ಒಂದೇ ಒಂದು ಪದ ಇದೆ ಅಂದ್ರೆ ಅದು ರಾಮ, ಅಥವಾ ರಾಮನಿಗೆ ಸರಿಸಮವಾಗಿ ಒಂದೇ ಒಂದು ಪದ ಇದೆ ಅಂದ್ರೆ ಅದು ಧರ್ಮ. ಧರ್ಮ ಮಂದಿರ ಬೇರೆ ಅಲ್ಲ, ರಾಮ ಮಂದಿರ ಬೇರೆ ಅಲ್ಲ, ಅವನೇ ಆತ್ಮ. ಅದಕ್ಕೆ ಆತ್ಮ ರಾಮ ಆನಂದ ರಾಮ ಅಂತೀವಿ. ಅವನೇ ಆತ್ಮನೇ ರಾಮ, ಅವನೇ ಪರಬ್ರಹ್ಮ. ಹಂಗಾಗಿ ಯಾರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ನಿತ್ಯ ನಿರಂತರವಾಗಿ ಹೇಳ್ತಿರ್ತಾರೋ ಅವ್ರಿಗೆ ಸದಾಕಾಲ ಎಲ್ಲ ಗುರುಗಳ ಅನುಗ್ರಹ, ಎಲ್ಲ ದೇವರ ಅನುಗ್ರಹ, ಇಡೀ ಭೂಮಂಡದ ಶಕ್ತಿನೇ ಅವರಲ್ಲಿ ಇರುತ್ತಂತೆ. ಧರ್ಮಕ್ಕೂ ಜಯ ಆಗುತ್ತೆ, ರಾಮನಿಗೂ ಜಯ ಆಗುತ್ತೆ, ಆತ್ಮನಿಗೂ ಜಯ, ಪರಬ್ರಹ್ಮನಿಗೂ ಜಯ. ಅದೇ ರೀತಿ ನೀವೇನಾರ ಸತ್ ಸಂಕಲ್ಪ, ಒಳ್ಳೆಯ ಸಂಕಲ್ಪ, ಧರ್ಮಬದ್ಧವಾಗಿದ್ರೆ ನಿಮ್ಮ ಸಂಕಲ್ಪ ಖಂಡಿತ ಅದಕ್ಕೂ ಸಹ ಜಯ ಆಗುತ್ತೆ. ಹಂಗಾಗಿ ರಾಮನ ಒಂದು ವ್ಯಕ್ತಿತ್ವ ಅಪಾರವಾಗಿದೆ. ಹಂಗಾಗಿ
ಇವತ್ತು ವಿಶೇಷವಾಗಿ 111ನೇ ಪ್ರದರ್ಶನಕ್ಕೆ ನಡೀತಾ, ಇವತ್ತಿನ ಮೊದಲನೇ ಪ್ರದರ್ಶನ ಇವತ್ತು ಸ್ಟಾರ್ಟ್ ಆಗಿದೆ. ಹಂಗಾಗಿ ಮುಳುಬಾಗಿಲಿಂದ 15 ಕಿಲೋಮೀಟರ್ ಇದೆ. ಹೆಸರು ಸುಬ್ಬಾಷ್ ಶೆಟ್ಟಿ ಅಣ್ಣವರು ಬಂದು, ಅವ್ರಿಗೂ ಸಹ ವಿಶೇಷವಾಗಿ ಧನ್ಯವಾದ. ಅವ್ರ ಜೊತೆ ಒಂದು 5 ನಿಮಿಷ ಮಾತಾಡೋಂಥ ಅವಕಾಶ ಇತ್ತು. ಅಷ್ಟು ಹಿರಿಯರಾದ್ರೂ ಸುಮಾರು ಒಂದು 52 ವರ್ಷದಿಂದ ಅವರು ಅಲ್ಲಿ ಸೆಕ್ರೆಟರಿ ಆಗಿದ್ದಾರಂತೆ. ಅಷ್ಟು ವರ್ಷ ಅಷ್ಟು ನಿರಂತರವಾಗೋದು ಅಷ್ಟು ಈಸಿ ಅಲ್ಲ. ಆದ್ರೂ ಸಹ ಅವ್ರಿಗೂ ಸಹ ಒಂದು ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಆ ಒಂದು ಇದ್ರಲ್ಲೂ ಹುಮ್ಮಸ್ಸಿಂದ ಬಂದಿರಲ್ಲ, ಅವ್ರಿಗೆ ತುಂಬಾ ಖುಷಿ ಆಯ್ತು. ಮತ್ತೆ ಎಲ್ಲ ಮೀಡಿಯಾದವ್ರು ಬಂದಿದ್ದಾರೆ, ಅವ್ರಿಗೂ ಸಹ ವಿಶೇಷವಾಗಿ ಧನ್ಯವಾದಗಳು. ಮತ್ತೆ ನೀವೆಲ್ಲ ಆರ್ಯವೈಶ್ಯ ಸಮಾಜದವರು ನೋಡಿ, ನಂಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಮುಂಚೆ ಎಲ್ಲಾ ಕಡೆ ಪ್ರದರ್ಶನ ಮಾಡ್ತಾ ಇದೀನಿ. ನಮ್ಮ 111 ಪ್ರದರ್ಶನದಲ್ಲಿ ಸುಮಾರು 22ರಿಂದ 23 ಪ್ರದರ್ಶನ ಆರ್ಯವೈಶ್ಯ ಸಮಾಜದಲ್ಲಿ ಮಾಡಿದೀನಿ. ಇನ್ನು ಮಿಕ್ಕಿದ್ದು ವೈಷ್ಣವ ಮಠ, ಸ್ಮಾರ್ತ ಮಠ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಕಾಲೇಜು, ಹಾಸ್ಪಿಟ್ಲಲ್ಲೂ ಪ್ರದರ್ಶನ ಮಾಡಿದೀವಿ, ಹೋಟ್ಲಲ್ಲೂ ಸಹ ಪ್ರದರ್ಶನ ಮಾಡಿದೀವಿ. ನೋಡಿ, ನಾವು ದೇವಸ್ಥಾನ, ಆಶ್ರಮ, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ನೋಡಿ, ರಾಮನಿಗೆ ಇಲ್ಲೇ ಹೋಗ್ಬೇಕು ಅಂತೆಲ್ಲ, ಸರ್ವರಲ್ಲೂ ರಾಮನಿದ್ದಾನೆ, ಎಲ್ಲರಲ್ಲೂ ರಾಮನಿದ್ದಾನೆ. ಹಂಗಾಗಿ ನಾವು ಎಲ್ಲಾ ಕಡೆ ಪ್ರದರ್ಶನ ಮಾಡ್ತಾ ಬರ್ತಾ ಇದ್ವಿ. ಒಂದು ವಿಶೇಷ ಏನಪ್ಪ ಅಂದ್ರೆ, ನಂಗೆ ಎಲ್ಲಾ ಕಡೆ ನಾವು ಪ್ರದರ್ಶನ ಮಾಡ್ಬೇಕಾದ್ರೆ ಊಟದ ತೊಂದರೆ ಆಗ್ತಾ ಇತ್ತು. ನಂಗೆ ಅಮ್ಮನವರ ಅನುಗ್ರಹದಿಂದ ನಾನು ಆರ್ಯವೈಶ್ಯ ಸಮಾಜದಲ್ಲಿ ಪ್ರದರ್ಶನ ಮಾಡಿದ್ಮೇಲೆ ಅಮ್ಮನವ್ರು ನಂಗೆ ಯಾವತ್ತೂ ಉಪವಾಸ ಅಂತೂ ಕೆಡವಿಲ್ಲ. ವಿಶೇಷವಾಗಿ ಇವತ್ತು ಎಷ್ಟೋ ಕಡೆ ಧರ್ಮ ಜಾಗೃತಿ ಕೆಲಸ ನಡೀತಿದೆ ಅಂದ್ರೆ ಅದು ಆರ್ಯವೈಶ್ಯ ಸಮಾಜದಿಂದ ವಿಶೇಷವಾಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಾವು ಬೇರೆ ಕಡೆ ಮಾಡ್ತಾರೆ, ಬಟ್ ಆರ್ಯವೈಶ್ಯ ಸಮಾಜದಲ್ಲಿ ಮಾಡುವಂಥ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲೂ ನೋಡಿಲ್ಲ. ಅಷ್ಟು ಚೆನ್ನಾಗಿ ಪ್ರತಿದಿನ ವಿಜೃಂಭಣೆಯಿಂದ ಆ ವೈಕುಂಠದಲ್ಲಿ ಹೆಂಗಿರುತ್ತೋ ಅದೇ ಥರನೇ ಪ್ರತಿದಿನ ಸಾಯಂಕಾಲ ಆ ಥರ ಇಲ್ಲಿ ರಾಮ ಮಂದಿರ ಖಂಡಿತ ಇರ್ತಾನೆ. ಎಲ್ಲಿ ರಾಮನ ಜಪ, ರಾಮನ ಗುಣಗಾನ ನಡೆಯುತ್ತೋ ಅದು ಭೂಲೋಕದ ವೈಕುಂಠ ಅಂತಾರೆ. ಇನ್ನು ಇಷ್ಟು ದಿನ ರಾಮ ಇರ್ತಾನೋ ಅಷ್ಟು ದಿನನೂ ನಾವು ವೈಕುಂಠಕ್ಕೆ ಬರ್ತಿದೀವಿ ಅಂತಾನೆ ನಮ್ಮ ಮನಸ್ಥಿತಿ ಇರಬೇಕು. ವಿಶೇಷವಾಗಿ ಎಲ್ಲರಿಗೂ ಮತ್ತೆ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರು ಸಹ ಧನ್ಯವಾದಗಳು, ಮಹಿಳಾ ಅಧ್ಯಕ್ಷರಾದಂತಹ ಹೇಮಕ್ಕ ಅವ್ರಿಗೂ ಸಹ ಧನ್ಯವಾದಗಳು. ಮತ್ತೆ ಎಲ್ಲರೂ, ಮತ್ತೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ರಾಮನ್ ಕರ್ಕೊಂಡು ಹೋಗೋಕೆ ಮಹಿಳೆಯರು ಬಂದಿದ್ರು, ಅದು ವಿಶೇಷ. ಯಾಕಂದ್ರೆ ಬೇರೆ ಕಡೆ ಬರ್ತಿರ್ಲಿಲ್ಲ. ನಮ್ಮ ಇಷ್ಟು ಪ್ರದರ್ಶನದಲ್ಲಿ ಸುಮಾರು 1-2 ಕಡೆ ಬಂದಿರುವ, ಅದು ಗೊತ್ತಿನ ಗೈಡ್ ನೆನಪಿಲ್ಲ, ಬಟ್ ನನಗೆ ನೆನಪಲ್ಲಿ ಉಳಿದಿರಂಗೆ ಎಲ್ದೂರಲ್ಲಿ ಆರ್ಯವೈಶ್ಯ ಸಮಾಜ ಮಹಿಳಾ ಮಂಡಳಿಯವರು ಸುಮಾರು ಜನ ಬಂದಿರೋ ರಾಮನ್ ಕರ್ಕೊಂಡು ಹೋಗೋಕ್ಕೆ. ಅವ್ರಿಗೂ ಸಹ ವಿಶೇಷವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಇವರು ನಮಗೆ ಶ್ರೀನಿವಾಸಪುರದಲ್ಲೂ ಸಹ ಯೂಟ್ಯೂಬ್ ಚಾನಲ್ ಎಲ್ಲ ತೆಗ್ದಿದ್ರು. ಅವರು ಸಹ ತುಂಬಾ ಚೆನ್ನಾಗಿ 1.5 ತಿಂಗಳಿಂದ ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ, 1 ತಿಂಗಳಿಂದ ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ. ಅವರು ಸಹ ವಿಶೇಷವಾಗಿ ಹನುಮಂತನ, ಶ್ರೀರಾಮನ ಅನುಗ್ರಹ ಎಲ್ಲರ ಮೇಲೂ ಇಲ್ಲಿ. ಧನ್ಯವಾದಗಳು. ಇದು ಅಯೋಧ್ಯೆ ರಾಮಂದ್ರ ಇವಾಗ ಮಾಡಿದೀವಲ್ಲ, ಇದು ತುಂಬಾ ಹಗುರವಾಗಿದೆ. ಏನಿಲ್ಲ ಅಂದ್ರೂ ಒಂದು 150ರಿಂದ 200 kg ಇರ್ಬೋದು. ಏನಕ್ಕೆ ಅಷ್ಟು ಹಗುರವಾಗಿದೆ ಅಂದ್ರೆ ನೋಡಿ, ಇಷ್ಟು ಪ್ರದರ್ಶನನು ನನ್ನ ಜೊತೆಲಿರೋದು ಯಾರಪ್ಪ ಅಂದ್ರೆ ಹನುಮಂತನ. ಎಷ್ಟು ಜನ ಬಂದ್ರಿ ಅಂತ ಎಷ್ಟೋ ಜನ ಕೇಳಿರ್ತಾರೆ. ನಾನು ಮತ್ತೆ ಹನುಮಂತ ಹೇಳ್ತೀನಿ, ಹನುಮಂತನ ಒಂದು ಅಗೋಚರವಾದ ಶಕ್ತಿ ನನ್ನಲ್ಲಿ ಕೂತಿ ಕೆಲಸ ಮಾಡಿಸ್ಕೊಂತ ಬರ್ತಾರೆ. ಇದು ಯಾವ್ಯಾವ ಮೆಟೀರಿಯಲ್ಸ್ ಅಂದ್ರೆ ಥರ್ಮೋಕೋಲು, ಫೋಮ್ ಬೋರ್ಡು, ಲೈಟ್ ವೇಟ್ ವುಡ್. ಅಂದ್ರೆ 70% ಥರ್ಮೋಕೋಲ್ ಇದೆ, ಇನ್ನು 30% ಬೇರೆ ಬೇರೆ ಮೆಟೀರಿಯಲ್ಸ್ನ ಉಪಯೋಗಿಸ್ಬಿಟ್ಟು ಮಾಡಿದಿರ್ವಿ. ಇದು ನನ್ನ ಮನಸ್ಸಲ್ಲಿ ಯಾವ ತರ ಬರುತ್ತೆ, ಯಾವ ತರ ಕಾಣಬೇಕು ಅನ್ನೋದು ನಂಗೆ ಅದು ಮನಸ್ಸಲ್ಲಿ ಬರುತ್ತೆ, ಅದ್ರ ಪ್ರಕಾರ ಇದನ್ನ ಮಾಡ್ತಾ ಬಂದಿದ್ದೀನಿ. ಮತ್ತೆ ಇಡೀ ರಾಷ್ಟ್ರದಾದ್ಯಂತ ಇದೊಂದೇ ನಿರಂತರವಾಗಿ ಪ್ರದರ್ಶನ ಆಗ್ತಾ ಬರ್ತಾ ಇದೆ. ಎಲ್ಲೂ ಈ ತರ ನಿರಂತರ, ಇವಾಗ ಒಂದು ಹಬ್ಬ ಅಂದ್ರೆ ಬಂದು ಪ್ರದರ್ಶನ ಕೊಡ್ತಾರೆ ಅಂದ್ರೆ ನಿರಂತರವಾಗಿ ಪ್ರದರ್ಶನ ಮಾಡ್ತಾ ಇರೋದು ಇದೊಂದೇ ರಾಮ ಮಂದಿರ. ಜಯ ಜಯ ರಾಮ ಶ್ರೀರಾಮ, ಜಯ ರಾಮ ಜಯ ಜಯ ರಾಮ ಶ್ರೀರಾಮ.